ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ಶುಕ್ರವಾರ ಬ್ಲಾಗ್ ಆಗಿರುತ್ತೆ. ನಾನು ಊರಲ್ಲಿ ಇದ್ದಿದ್ದ ಕಾರಣ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಬೆಳಿಗ್ಗೆ ಬೇಗನೆ ಎದ್ದು ಅಂದರೆ 5 ಗಂಟೆಗೆ ಎದ್ದು ರೆಡಿಯಾಗಿ ನಾನು ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕ ಬಾವ ಎಲ್ಲರೂ ಬಸ್ ಸ್ಟಾಪ್ಗೆ ಹೋದ್ವಿ. ಅಂದರೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋದ್ವಿ. ಯಾಕಂದರೆ ನಾನು ಗಿರಿನಗರದಲ್ಲೇ ಇದ್ದೆ, ಅವ್ರ ಮನೇಲೇನೆ. ಅವ್ರ ಊರಲ್ಲಿ ಹಬ್ಬ ಇದೆ, ಅಂದರೆ ಚಾಮರಾಜನಗರ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಬ್ಬ ಇದೆ. ಚಾಮರಾಜೇಶ್ವರ ತೇರಿದೆ, ಅದಕ್ಕೇ ಅವರು ವರ್ಷ ಕರೀತಾಯಿದ್ರು. ನಾವು ಹೋಗಿರಲಿಲ್ಲ, ಅದಕ್ಕೇ ಈ ವರ್ಷ ಹೋಗ್ತಾಯಿದ್ದೀನಿ. ನಮ್ಮ ಯಜಮಾನ್ರು ನಾಳೆ ಬರ್ತಾನೆ ಅಂತ ಹೇಳಿದರು. ಹಾಗೆಯೇ ಡೈರೆಕ್ಟ್ ಬಸ್ ಸಿಕ್ಕಿರಲಿಲ್ಲ, ಕೊಳ್ಳೇಗಾಲಕ್ಕೆ ಸಿಕ್ಕಿತ್ತು. ಅದಕ್ಕೇ ಕೊಳ್ಳೇಗಾಲಕ್ಕೇ ಹೋದ್ವಿ. ಏನೋ ಒಂಥರ ನಮ್ಮೂರಿಗೆ ಹೋದರೆ ನಮಗೇನೋ ಒಂಥರ ಮನಸ್ಸಿಗೆ ಒಂಥರ ಶಾಂತಿ ಅಂತಾರಲ್ಲ, ಆ ಥರ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ಮತ್ತೆ ಸ್ನಾನ ಎಲ್ಲ ಮಾಡಿ ರೆಡಿ ಆದ್ವಿ. ಯಾಕಂದರೆ ತೇರಿತ್ತಲ್ವ, ಅದಕ್ಕೇ ಬೇಗ ಹೋಗೋಣ ಅಂತ ರೆಡಿ ಆದ್ವಿ. ಆದರೆ ಗೊತ್ತಲ್ಲ, ನಾವು ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ರೆಡಿ ಆಗಿಲ್ಲ ಅನ್ನೋ ಒಂದು ಅರ್ಧ ಗಂಟೆ ಹಾಗೇ ಆಗುತ್ತೆ. ಅದಕ್ಕೇ ರೆಡಿಯಾಗಿ ಮತ್ತೆ ನಾವು ತೇರು ಹತ್ರಕ್ಕೆ ಹೋಗೋ ಅಷ್ಟರಲ್ಲೇ ತೇರು ಅರ್ಧ ಹಿಂದೆಯೇ ಬಂದುಬಿಟ್ಟಿತ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಅವ್ರು ಯಾವಾಗಲೇ ಕರೆದ್ರು ಹೋಗೋದಕ್ಕಾಗಿರಲಿಲ್ಲ. ನನಗೇನೋ ಆ ತೇರು ಮತ್ತು ದೇವಸ್ಥಾನನ ನೋಡಿದಾಗ ಸೇಮ್ ನಂಜನಗೂಡನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗ್ತು. ಯಾಕಂದರೆ ಸೇಮ್ ಟು ಸೇಮ್ ಹೆಚ್ಚು ಕಮ್ಮಿ ಅದೇ ಥರನೇ ಇದೆ. ಗೋಪುರ ಆಗ್ಬೋದು, ತೇರಾಗ್ಬೋದು, ಎಲ್ಲನೂ ಅದೇ ಥರನೇ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಮತ್ತೆ ಹೋಗ್ಬಿಟ್ಟು ತೇರ ಹತ್ರ ಹೋಗ್ಬಿಟ್ಟು ಬಂದು ಮನೆಗೆ ಬಂದುಬಿಟ್ವಿ. ಯಾಕಂದರೆ ಸಂಜೆ ಹೋಗೋಣ ಜಾತ್ರೆಗೆಲ್ಲ ಅಂತ. ಬೆಳಗ್ಗೆನೇ ಹೋಗಿ ತೇರೆಲ್ಲ ನೋಡಿಕೊಂಡು ಸಂಜೆ ಚೆನ್ನಾಗಿರುತ್ತೆ ಜಾತ್ರೆಗೆ ಹೋಗೋಣ ಅಂತಂದ್ಬಿಟ್ಟು ಬಂದಿದ್ವಿ. ಹಾಗೆಯೇ ಬಂದಮೇಲೆ ಎಲ್ಲರೂ ರೆಡಿಯಾಗಿ ಹೊರಡೋಷ್ಟರಲ್ಲಿ ಹೆಚ್ಚು ಕಮ್ಮಿ 9 ಗಂಟೆ ಆಗೋಯಿತು. ಏನೂ ರೆಡಿ ಆಗಲ್ಲ ಅಂತಲೇ 9 ಗಂಟೆ ತನಕ ರೆಡಿ ಆದರು ಎಲ್ಲರೂ, ನನ್ನ ಸೇರಿನೇ. ಹಾಗೆ ರೆಡಿಯಾಗಿ ಹೋದ್ವಿ. ಅಲ್ಲಿ ನಾವು ಬೆಳಿಗ್ಗೆ ರಶ್ ಇರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಸಂಜೆ ಕೂಡ ಅದಕ್ಕಿಂತ ಡಬ್ಬಲ್ ರಶ್ ಇದ್ದರು. ಎಲ್ಲರೂ ಮಕ್ಕಳು ಮತ್ತು ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಬಂದಿರ್ತಾರಲ್ವ, ಎಲ್ಲರೂ ಜಾತ್ರೆ ನೋಡಬೇಕು. ಈಗ ನಾವು ಹೇಗೆ ಜಾತ್ರೆಗೆ ಹೋಗಬೇಕು ಅಂದ್ಕೊಂಡು ಹೋಗಿರ್ತೀವೋ ಅದೇ ಥರ ಅವರು ಕೂಡ ಬಂದಿರ್ತಾರಲ್ವ. ಫುಲ್ ರಶ್ ಇದ್ದರು. ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗಿಲ್ಲ. ಈಚೆನೇ ಧೂಪ ಎಲ್ಲ ಹಾಕ್ಕೊಂಡು ಕೈ ಮುಕ್ಕೊಂಡು ಬಂದರು. ಅಷ್ಟರಲ್ಲಿ ನೋಡಿ ದೇವಸ್ಥಾನ ಚೆನ್ನಾಗಿ ರೆಡಿಯಾಗಿತ್ತು ಅಂತ ಪಳ ಅಂತ ಉಳಿತಾ ಇತ್ತು. ನಿಮಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ. ಡೈರೆಕ್ಟಾಗಿ ದೇವಸ್ಥಾನ ತೇರೆಲ್ಲ ನೋಡಿದ್ರೆ ಸೇಮ್ ನಂಜನಗೂಡು ನೋಡ್ದಂಗೆ ಫೀಲ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಅರ್ಧಂಬರ್ಧ ಸೇಮ್ ಟು ಸೇಮ್ ಇದ್ದೇ ಇದೆ. ಹಾಗೆಯೇ ನೋಡಿ ಎಷ್ಟೊಂದು ಜನ ಇದ್ದಾರೆ. ರಶ್ ಅಂದರೆ ರಸ್ಸು. ನಮ್ಮ ಯಜಮಾನ್ರ ಹತ್ರ ಯಾರು ತಪ್ಪಿಸ್ಕೊಬಿಟ್ಟಿದೆ ಅಂತ ಒಂದು ಹಸ್ಸಲ್ಲಾದರೂ ಹೇಳಿದ್ದಾರೆ. ಯಾಕಂದರೆ ನಗರ ನನಗೆ ಗೊತ್ತಿರ್ಬೋದು, ಚಾಮರಾಜನಗರ ನಮ್ಮ ಜಿಲ್ಲೆ ಆಗಿದೆ ಅಂತ ಗೊತ್ತಿರ್ಬೋದು. ಆದರೆ ಯಾವ್ದಾವ್ದು ಬೀದಿ ಇದೆ ಅಂದರೆ ಅವ್ರ ಮನೆ ಎಲ್ಲಿದೆ ಅಂತ ಕರೆಕ್ಟಾಗಿ ನಂಗೆ ಗೊತ್ತಾಗಲ್ಲ ರಶಲ್ಲಿ ಅಂದ್ಬಿಟ್ಟು ಅವರು ಅಂಗಡಿಗಿಸ್ತಾಯಿದ್ರು. ಆಮೇಲೆ ಏನಾದರೂ ತೊಗೊಳ್ಳೋಣ ಬನ್ನಿ ಅಂತ ನಾನು ನಮ್ಮ ಯಜಮಾನ್ರು ಎಲ್ಲರೂ ಹೋದ್ವಿ. ನಿಮಗೆ ಗೊತ್ತಲ್ವ, ನಮಗೆ ಆಸೆ ತೊಗೋಬೇಕು ಅಂತ. ಆದರೆ ಅಲ್ಲಿನ ರೇಟ್ ಕೇಳಿದ್ರೆ ಬೇಡಪ್ಪ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆಮೇಲೆ ಹಾಗೆಯೇ ಅಲ್ಲಿ ನಾವು ಬಾಂಬೆ ಮಿಠಾಯಿ ಅಂತ ಅವಾಗ ತೊಗೊತಾ ಇದ್ವಿ, ನಿಮಗೂ ನೆನಪಿರ್ಬೋದು. ಅಂದರೆ ಕೈಗೆ ವಾಚು ಉಂಗುರ ಎಲ್ಲ ಮಾಡ್ಕೊಡ್ತಾಯಿದ್ರಲ್ಲ, ಅದಂತೂ ಅಂತ ನಮ್ಮ ಯಜಮಾನ್ರು ನಿಲ್ಲಿಸಿದ್ರು. ನಾನು ಬೇಡ ಅಂದೆ. ಅಲ್ಲಿ ಮಕ್ಕಳು ಬಂದಿದ್ರಲ್ಲ, ಅವ್ರಿಗೆ ಕೊಡಿಸಿದ್ರು. ಹಾಗೆಯೇ ಅಲ್ಲಿ ಫುಲ್ ರಶ್ ಇದ್ರೂ ಕೂಡ ನಾನು ಕೇಳಿದೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೋಗಿ ನನಗೋಸ್ಕರ ಪ್ರಸಾದನ ಇಸ್ಕೊಂಡು ಕೊಟ್ಟರು. ಮನೇಲಿ ಎಷ್ಟೇ ವೆರೈಟಿ ಮಾಡಿರಲಿ, ಏನೇ ಮಾಡಿರಲಿ, ದೇವಸ್ಥಾನದಲ್ಲಿ ಬಂದು ತುತ್ತು ಪ್ರಸಾದ ಸಿಕ್ಬಿಟ್ರೇ ನನಗೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಮುಂದೆ ಹೋಗೋಣ ಅಂತ ಹೊರಟ್ವಿ. ನೋಡಿ, ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು. ಅದರಲ್ಲಿ ನೋಡೋದಕ್ಕಾಗಲ್ಲ, ಅಷ್ಟೊಂದು ಡ್ರೆಸ್ಸಲ್ಲಿ ಏನು ನೋಡೋದು, ಬೇಡ ಬಿಡು ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋಗ್ತೀವಿ. ಹಾಗೆ ಅಲ್ಲಿ ಎಕ್ಸಿಬಿಷನ್ ಇದೆ ಅಂತ ಹೇಳಿದ್ರು. ಹೇಗಿದ್ರು ಬಂದಿದ್ದೀವಲ್ಲ ಎಲ್ಲರೂ ಅಂದರೆ ಯಾವಾಗಲೂ ಅಪರೂಪಕ್ಕೆ ಹೋಗಿರೋದ್ರಿಂದ ಏನಾದರೂ ಪ್ಲೇಸ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೊಂದು ಕತ್ಲೆಯಲ್ಲಿ ಮಳೆಯಲ್ಲಿ ಎಲ್ಲಿ ಹೋಗೋದು ಬಿಡು ಅಂದ್ಬಿಟ್ಟು ಎಕ್ಸಿಬಿಷನ್ಗೆ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಕನ್ನಡ ಸಾಂಗ್ ಕೇಳೋದೇ ಒಂಥರ ಮಜಾ ಅಂತ. ಅದರಲ್ಲೂ ಈ ಟಪಾಂಗುಚ್ಚಿ ಸಾಂಗ್ಗಳು ಕೇಳೋಕ್ಕಂತೂ ತುಂಬ ಮಜಾ ಇತ್ತು. ಹಾಗೆಯೇ ಎಲ್ಲರೂ ಬನ್ನಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಕರೀತಾಯಿದ್ದೆ. ಅವರೆಲ್ಲ ನಾಚ್ಕೊತಾಯಿದ್ರು. ನನ್ನ ಬಲವಂತಕ್ಕೆ ಅರ್ಧ ಬಂದರು ಅಷ್ಟೇ. ಹಾಗೆ ನನಗೆ ಈ ಥರ ಫಿಶ್ದು ಇಲ್ಲಿಗೆಲ್ಲ ಹೋಗಬೇಕು ಅಂತ ಆಸೆ ಇತ್ತು. ಅವ್ರ ಮೂಲಕ ಈಡೇರಿತು ಅಂತಲೂ ಕೂಡ ಹೇಳ್ಬೋದು. ನೋಡಿ ಚೆನ್ನಾಗಿದೆ ಅಂತ. ಒಂಥರ ಡಿಸೈನ್ ಫಿಶ್ಶು, ಕಲರ್ಸು ಚೆನ್ನಾಗಿತ್ತು. ನಾವಂತೂ ನೋಡೋದಕ್ಕೆ ನಮ್ಮ ಯಜಮಾನ್ರು ನೀನು ಬೇಕಾದರೆ ವೀಡಿಯೋ ಏನಾದರೂ ಮಾಡ್ಕೊ, ನನ್ನ ಮಾತ್ರ ಕರಿಬೇಡ. ಇದೇ ಫಸ್ಟ್ ವೀಡಿಯೋ ಅಲ್ಲ, ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಅದೇ ರೀತಿಯೇ ಹೇಳೋದವರು. ಆದರೂ ನಾನಂತೂ ಬಿಟ್ಟಿಲ್ಲ.
ಅವ್ರ ಕೈಲೇ ವೀಡಿಯೋ ಮಾಡಿಸ್ದೆ. ಹಾಗೆಯೇ ಅವ್ರನ್ನೂ ಕೂಡ ವೀಡಿಯೋದಲ್ಲಂತೂ ತೋರಿಸ್ತೀನಿ. ಅದಂದರೆ ನನಗೆ ಮಜಾ. ಅವ್ರು ಬೇಡ ಅನ್ನೋದು ನಾನು ಬೇಕು ಅನ್ನೋದು. ವೀಡಿಯೋ ಅಪ್ಲೋಡ್ ಮಾಡೋದಾಗ್ಬೋದು ಅಥವಾ ವೀಡಿಯೋ ಮಾಡೋದಾಗ್ಬೋದು, ಅವರು ನನ್ನ ಬಲವಂತಕ್ಕೆ ಬರ್ತಾರೆ. ಅಂದರೆ ಏನು ಮಾತಾಡೋಲ್ಲ, ಏನಿಲ್ಲ, ಸುಮ್ಮನೆ ವೀಡಿಯೋದಲ್ಲಿ ಬರ್ತಾರೆ ಅಷ್ಟೇ. ಹಾಗೆಯೇ ಅದೆಲ್ಲ ನೋಡಿಕೊಂಡು ಒಳಗಡೆ ಫುಲ್ ಗೇಮ್ಸ್ ಇತ್ತು. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಆಡಿದ್ವಿ. ನೋಡಿ, ಇದನ್ನು ನೀವು ಎಷ್ಟೊತ್ತು ಟ್ರೈ ಮಾಡಿರ್ತೀರ, ನೀವು ಕೂಡ ಆಡಿರ್ತೀರ, ನಾವು ಕೂಡ ಆಡಿದ್ದೀವಿ. ಅದ್ರಲ್ಲಿ ಇಲ್ಲಿ ಏನು ಅದು ಬರೋಲ್ಲ ಅಂತ ಗೊತ್ತಿದ್ರೂ ಏನೋ ಒಂಥರ ಆಡಲೇಬೇಕು, ಬರುತ್ತೇನೋ ಅನ್ನೋ ಥರ ನಮಗೂ ಫೀಲ್ ಆಗುತ್ತೆ. ಹಾಗೆ ಒಂಥರ ಮುಂದೆ ಹೋಗೋದಕ್ಕೆ ಆಗೋಲ್ಲ ಆ ಗೇಮ್ ನೋಡಿದಾಗ, ಆಡಲೇಬೇಕಲ್ಲ ಅಂತ. ನಾನು ನಮ್ಮಣ್ಣ ಮತ್ತು ಒಂದು ಸಾರಿ ನಂಜನಗೂಡಲ್ಲಿ ಆಡಿದ್ವಿ. 20 ರೂಪಾಯಿಗೆ ತೊಗೊಂಡು 200 ರೂಪಾಯಿ ಗೆದ್ದಿದ್ವಿ. ಅದಂತೂ ನೆನಪಾಯ್ತು ನನಗೆ. ಹಾಗೆಯೇ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಚಿರುಮುರಿ ತೊಗೊಂಡಿದ್ವಿ. ಟೇಸ್ಟ್ ಓಕೆ, ರೇಟ್ ಜಾಸ್ತಿ ಅನ್ನಿಸ್ತು. ಬಟ್ ಜಾತ್ರೆ ಅಲ್ವಾ, ಜಾತ್ರೆಯಲ್ಲಿ ಅವ್ರು ಹೇಳಿದ್ದೇ ರೇಟು. ಹಾಗೆಯೇ ಇವರೆಲ್ಲರೂ ನನ್ನ ಬಿಟ್ಬಿಟ್ಟು ನೋಡಿ ಜಾಯಿಂಟ್ ವೀಲ್ಗೆ ಹೋಗ್ತಾಯಿದ್ದಾರೆ. ಅವ್ರು ನನ್ನ ಬಿಟ್ಟು ಹೋಗಿಲ್ಲ, ನಾನೇ ಹೋಗಿಲ್ಲ. ಯಾಕಂದರೆ ನನಗಂತೂ ಜಾಯಿಂಟ್ ವೀಲ್ ಭಯ. ಅದು ರಾತ್ರಿ ಹೊತ್ತಂತೂ ಸಿಕ್ಕಾಪಟ್ಟೆ ಭಯ. ವಂಡರ್ಲಾದಲ್ಲಿ ಆಲ್ಮೋಸ್ಟು ನಾನು ಈ ಥರ ಆಟಗಳನ್ನ ಆಡಲೇ ಇಲ್ಲ. ಏನೋ ನಮ್ಮ ಅಕ್ಕ ಬಾ ನಾನು ಇದ್ದೀನಿ ಅಂತಂದರು. ಹಾಗೆ ಮಂಜಣ್ಣವರೆಲ್ಲ ಬನ್ನಿ ಅಂದಿದ್ದಕ್ಕೆ ಮಾತ್ರ ಒಂದು ಸ್ವಲ್ಪ ಆಟ ಆಡಿದ್ದೀನಿ ಅನ್ನೋದು ಬಿಟ್ಟರೆ, ಈ ಥರ ಕಷ್ಟಕರವಾದ ಆಟನ ನಾಡೇ ಇಲ್ಲ. ನನಗಂತೂ ಮೇಲೆ ಹೋಗ್ತಿದ್ದಾಗೇ ಜೀವ ಹೊರ್ಟೋಯ್ತು ಅನ್ನೋ ಥರ ಭಯ ಆಗೋದು. ಅದಕ್ಕೆ ನನಗೆ ಆ ಥರ ಆಟ ಎಲ್ಲ ಭಯ. ಆದರೆ ನಮ್ಮ ಯಜಮಾನ್ರು ಒಂದೊಂದು ರೌಂಡಲ್ಲೂ ನನ್ನ ಹೆಸ್ರು ಕೂಗಿ ರೇಗಿಸ್ತಾಯಿದ್ರು. ಚೆನ್ನಾಗಿತ್ತು ಅಂದರೆ ಹೇಳ್ಬೋದು. ಹಾಗೆಯೇ ನಮ್ಮ ಯಜಮಾನ್ರು ಹೀಗೆ ಮಾಡೋದಕ್ಕೆ ಅಂತ ಆಡಿದ್ರು. ಈ ಆಟದಲ್ಲಿ ಟ್ರಿಕ್ಕೆಲ್ಲ ಯೂಸೇ ಆಗೋಲ್ಲ, ವರ್ಕೂ ಆಗೋಲ್ಲ. ಅವ್ರೇನೋ ಪ್ಲ್ಯಾನ್ ಮಾಡಿರ್ತಾರೆ, ನಾವು ಸುಮ್ಮನೆ ಆಡಬೇಕಲ್ಲ ಅಂತ ಆಡೋದಷ್ಟೇ. ಹಾಗೆಯೇ ಇದೊಂದು ಗೇಮ್ ಇತ್ತು, ಇದೊಂದು ಗೇಮ್ ಆಡಿದ್ವಿ. ಹಾಗೆ ನೋಡಿ, ಲೇಡೀಸ್ ಎಲ್ಲ ಒಂದೊಂದು ಐಟಮ್ಸ್ ಗೆದ್ದಿದ್ವಿ. ಇದೊಂದರಲ್ಲೇ ಅನಿಸುತ್ತೆ ನಾವೆಲ್ಲ ಆಟ ಆಡಿ ಗೆದ್ದಿದ್ದು ಅಂತ ಹೇಳ್ಬೋದು. ಹಾಗೆಯೇ ಎಲ್ಲರೂ ಮನೆಗೆ ಹೋಗೋಷ್ಟರಲ್ಲೇ 12 ಗಂಟೆ ಆಗೋಯಿತು. 12 ಗಂಟೆಗೆ ಹೋಗಿ ಊಟ ಎಲ್ಲ ಮಾಡಿದ್ವಿ. ತುಂಬ ವೆರೈಟಿ ಮಾಡಿದ್ರು. ಇಷ್ಟು ಮಾತ್ರ ನಾನು ತಿಂದಿದ್ದು. ಹಾಗೆಯೇ ನಾವು ಮತ್ತು ನಮ್ಮ ಯಜಮಾನ್ರು ಸೈಕಲ್ ಗ್ಯಾಪಲ್ಲೇ ಒಂದು ರೀಲ್ಸ್ ಮಾಡಿದೆ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ID ಪೂಜಾ ನವೀನ್ ಕಿಚ್ಚ ಅಂತ. ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬಂದು ರೆಸ್ಟ್ ಎಲ್ಲ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನೋಡಿ ಅಲ್ಲೇ ಪಾರಿವಾಳ ಸಾಕಿದ್ರು. ಪಾರಿವಾಳದೆಲ್ಲ ನೋಡ್ಕೊಬರೋಣ ಅಂತ ಹೋದೆ. ನನಗಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಅನ್ಸೋದು, ಅದು ಕಚ್ಬಿಡುತ್ತೆ ಅಂತ ಭಯ ಆಗೋದು. ಆದ್ರೂ ಏನೋ ಒಂಥರ ಖುಷಿಗೆ ನೋಡೋಣ ಅಂತ ಹೋದೆ. ಅದು ಚಿಕ್ಕ ಮರಿಗಳೆಲ್ಲ ನೋಡಿಕೊಂಡು, ಹಾಗೆಯೇ ನಾನು ಕೂಡ ಕೈಯಲ್ಲೆಲ್ಲ ಇಟ್ಕೊಂಡಿದ್ದೆ. ದಪ್ಪ ಮರಿಗಳೆಲ್ಲ ಕಚ್ತಾವಂತೆ, ಅದಕ್ಕೆ ಸಣ್ಣ ಮರಿಗಳನ್ನ ಮಾತ್ರ ಕೊಟ್ಟಿದ್ದರು. ಕಚ್ಚೆಲ್ಲ ತೊಗೊಳ್ಳಿ ಅಂತ ಅದನ್ನು ಇಟ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡೆ, ಫೋಟೋ ಎಲ್ಲ ತೊಗೊಂಡೆ. ಒಂಥರ ಆಟ ಕೂಡ ಆಡಿಸ್ತಾಯಿದ್ದೆ, ಅವನ್ನ ಚೆನ್ನಾಗಿ ಆಟ ಆಡಿಸ್ತಾಯಿದ್ದೆ. ಅಂದರೆ ಭಯ, ನನಗೆ ಎಲ್ಲಿ ಕಚ್ಚಿಬಿಡ್ತು, ಅಷ್ಟೊಂದು ತೊಟ್ಟಿದೆ, ಅದರ ಕುಕ್ಬಿಟ್ರೆ ಏನು ಮಾಡೋದು ಅಂತ ಭಯ. ಆದ್ರೂ ಏನೂ ಆಗಲ್ಲ ಅಂತಿದ್ರಲ್ಲ ಅಂದ್ಬಿಟ್ಟು ವೀಡಿಯೋಗೋಸ್ಕರ ಅಲ್ವಾ ಅಂದ್ಬಿಟ್ಟು ಹಾಗೆಯೇ ನಮಗೊಂಥರ ಖುಷಿ ಇಟ್ಕೊಳ್ಳೋಕ್ಕೆ. ಆದರೆ ಕಚ್ಬಿಟ್ರೆ ಏನೋ ಭಯ ಬೇರೆ ಸ್ವಲ್ಪ. ಆದ್ರೂ ಅದನ್ನೆಲ್ಲ ಆಟ ಆಡಿಸ್ಕೊಂಡು ಹಾಗೆಯೇ ಹೋಗಿ ಅವತ್ತೆಲ್ಲ ಫುಲ್ ಡೇ ಅದು ಇದು ಗೇಮೆಲ್ಲ ಆಡಿಕೊಂಡು ಮನೇಲೇ ಒಂದಿನ ಎಲ್ಲ ಕಳೀತು. ಅಂದರೆ 2 ಡೇಸ್ ಕಳೀತು ನಗರದಲ್ಲಿ. ಹಾಗೆಯೇ ಸಂಜೆ ಎಲ್ಲ ಊಟ ಮಾಡಿಕೊಂಡು ಇಬ್ಬರೂ ಎಲ್ಲರೂ ಮನೆಯವರೆಲ್ಲ ಇಬ್ಬರೇ ಇದ್ದರೆ ಬೇಜಾರಾಗುತ್ತೆ. ಎಲ್ಲರೂ ಈ ಥರ ಹೋದಾಗ ಖುಷಿ ಆಗುತ್ತಲ್ವ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿ ಹೋಗಿದ್ದಕ್ಕೂ ಒಂದು ಸ್ವಲ್ಪನೂ ಬೇಜಾರಾಗಿಲ್ಲ. ಅಂದರೆ ಅವರು ಕೂಡ ಏನೋ ಹೊಸಬ್ರು ಅನ್ನೋ ಥರ ಫೀಲ್ ಮಾಡಿಸಿಲ್ಲ. ನಾನು ಹೊಸ ಜಾಗಕ್ಕೆ ಹೋಗಿದ್ದೀನಿ ಅಂತ ಫೀಲ್ ಮಾಡಿಸಿಲ್ಲ. ಹಾಗೆಯೇ ಸಂಜೆ ಆಯ್ತಾ ಬಂತು. ಸಂಜೆಗೆ ಸ್ನ್ಯಾಕ್ಸ್ ಮಾಡಿದರು. ಅಂದರೆ ವೀಳ್ಯದೆಲೆ ಬೋಂಡ ಮಾಡಿದರು. ಅದಂತೂ ತುಂಬ ಚೆನ್ನಾಗಿತ್ತು. ಅದೆಲ್ಲ ತಿಂದು ನಿದ್ದೆ ಮಾಡಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಬೆಂಗಳೂರು ಕಡೆಗೆ ಬಂದ್ವಿ. ಎಲ್ಲೇ ಹೋದರೂ ನಾವಿರೋ ಜಾಗಕ್ಕೆ ಬರಲೇಬೇಕು ಅನ್ನೋ ಥರ. ಅದೇನೇ ನಿಜ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.